ಬರೋಬ್ಬರಿ 1.5 ತಿಂಗಳ ಹಿಂದೆ ನ್ಯೂಸ್ ಫಸ್ಟ್ ಬಿತ್ತರ ಮಾಡಿದ್ದ ಮೂಡ ಅಕ್ರಮ ಕುರಿತ ವರದಿಯ ಹಿನ್ನೆಲೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ಕಳೆದ 1.5 ತಿಂಗಳಿಂದ ಮೂಡಾದ ಆವರಣ ಖಾಲಿಯಾಗಿ ಗೋಚರಿಸುತ್ತಿದೆ. ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರ ಮಾಡಿದ 2 ದಿನಗಳ ಬಳಿಕ ಮೈಸೂರಿನ ಮೂಡಕ್ಕೆ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಆಗಮಿಸಿ ಇಂದಿನಿಂದ ಯಾವುದೇ ಕಾರ್ಯಕ್ರಮಗಳು ಮೂಡಾದಲ್ಲಿ ನಡೆಯೋದಿಲ್ಲ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಅಂದಿನಿಂದ ಮೂಡಾದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ನಡೀತಿಲ್ಲ. ಇದರ ನಡುವೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ಕೆ ಲತಾ ಅವರು ಆಗಸ್ಟ್ 1ರಂದು ಒಂದು ಆದೇಶವನ್ನು ಮಾಡಿದ್ದಾರೆ. ಮೂಡಾದಲ್ಲಿ ಕಾರ್ಯಚಟುವಟಿಕೆಗಳು ಆರಂಭ ಆಗಬೇಕು ಅಂತೇಳಿ. ಆರಂಭ ಆಗಬೇಕು ಅಂತ ಹೇಳಿದರೂ ಕೂಡ 200ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಇಂದಿಗೂ ಕೂಡ ಕಾಲಹರಣವನ್ನು ಮಾಡೋದರಲ್ಲೇ ತಮ್ಮ ಸಮಯವನ್ನು ಕಳೀತಿದ್ದಾರೆ. ನಾನೀಗ ಮೂಡದ ಆವರಣದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಬರೋಬ್ಬರಿ 200ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಈ ಒಂದು ಮೂಡದ ಅಂಗಳದಲ್ಲಿ ಪ್ರತಿನಿತ್ಯ ಬರ್ತಾರೆ, ಪ್ರತಿನಿತ್ಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ. ಆದರೆ ಯಾವುದೇ ಕಾರ್ಯಕ್ರಮಗಳು ಈ ಒಂದು ಮೂಡದಲ್ಲಿ ನಡೆಯದೇ ಇರೋದು ಮಾತ್ರ ದೊಡ್ಡ ದುರಂತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ, ಮೂಡಾದಲ್ಲಿ ನಡೆದಿರುವಂತಹ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ಆಗಬೇಕು. ತನಿಖೆ ಆಗುವವರೆಗೂ ಕೂಡ ಯಾವುದೂ ಕೂಡ ನಡೆಯಬಾರದು ಅಂತೇಳಿ ಸಚಿವ ಸುರೇಶ್ ಅವರು ಆದೇಶ ಹೊರಡಿಸ್ತಾ ಕ್ಷಣದಿಂದ 200 ಮಂದಿ ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 13 ಮಂದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, 20 ಮಂದಿ ಎಇ ಮತ್ತು ಜೆಇಗಳು, 3 ನಗರ ಯೋಜನಾ ನಿರ್ದೇಶಕರುಗಳು, 3 ವಿಶೇಷ ತಹಶೀಲ್ದಾರ್, 5 ಮಂದಿ ಕಚೇರಿ ಅಧೀಕ್ಷಕರು. ಬಹುತೇಕ ಇವರೆಲ್ಲರೂ ಕೂಡ KAS ಗ್ರೇಡ್ನ ಅಧಿಕಾರಿಗಳಾಗಿದ್ದಾರೆ. ಇನ್ನು ಉಳಿದಂತೆ 11 ಮಂದಿ ಕಚೇರಿಯ ವ್ಯವಸ್ಥಾಪಕರುಗಳು, 10 ಮಂದಿ ಪ್ರಥಮ ದರ್ಜೆ ಸಹಾಯಕರುಗಳು, 20 ಮಂದಿ ದ್ವಿತೀಯ ದರ್ಜೆ ಸಹಾಯಕರು, 40 ಮಂದಿ ಕ್ಲಾಸ್, 40 ಮಂದಿ ಡಿ ಗ್ರೂಪ್ ನೌಕರರು, 45 ಮಂದಿ ಹೊರಗುತ್ತಿಗೆ ನೌಕರರು, 30 ಮಂದಿ ವಾಹನ ಚಾಲಕರು, ಹೊರಗುತ್ತಿಗೆ ಆಧಾರದ ಮೇಲೆ 30 ಕಾರು ಚಾಲಕರು ಬಾಡಿಗೆಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ 200 ಮಂದಿ ಇದೇ ಮೂಡದ ಅಂಗಳದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ತವ್ಯವನ್ನು ಮಾಡ್ತಿದ್ದಾರೆ. ಆದರೆ ಯಾವುದೇ ಕೆಲಸ ಕಾರ್ಯಗಳು ನಡೆಯದ ಕಾರಣದಿಂದಾಗಿ ಮೂಡದ ಅಂಗಳ ಸದ್ಯ ಖಾಲಿಯಾಗಿ ಗೋಚರಿಸಿದೆ. ಇಲ್ಲಿ ಪ್ರಮುಖವಾಗಿ ಸಂಬಳ, ವಾಹನಗಳ ಇಂಧನ, ಕಚೇರಿ ನಿರ್ವಹಣೆ, ಲೇಖನ ಸಾಮಗ್ರಿಗಳು, ವಿದ್ಯುತ್, ಇಂಟರ್ನೆಟ್, ಟೆಲಿಫೋನ್ ಬಿಲ್, ಪಿಂಚಣಿ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಆಗ್ತಿದೆ. ಜುಲೈ 1ರಂದು ಸರ್ಕಾರ ತನಿಖಾ ತಂಡವನ್ನು ರಚನೆ ಮಾಡಿದೆ. 1 ತಿಂಗಳಿಂದ ಮೂಡದಲ್ಲಿ ಸದ್ಯ ಸ್ಮಶಾನದ ಮೌನ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಕೆ ಲತಾ ಅವರೇ ಆದೇಶ ಹೊರಡಿಸಿದ್ರು ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೌನಕ್ಕೆ ಜಾರಿದ್ದಾರೆ. ಮೊದಲೇ ನಿವೇಶನಗಳನ್ನು ಮನಸ್ಸೋ ಇಚ್ಛೆ ಪರಭಾರೆ ಮಾಡಿ ಖಾಲಿಯಾಗಿರುವಂತಹ ಮೂಡದಲ್ಲಿ ಸದ್ಯ ಸಂಪನ್ಮೂಲದ ಗರ್ಭ ಈಗ ಮತ್ತಷ್ಟು ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿದಿನ ಮೂಡದಲ್ಲಿ ಬರೋಬ್ಬರಿ 4ರಿಂದ 5 ಕೋಟಿ ರೂಪಾಯಿ ಹಣ ಖರ್ಚಾಗ್ತಿದೆ ಸಿಬ್ಬಂದಿಗಳ ಸಂಬಳ, ಸಾರಿಗೆ ವೆಚ್ಚಕ್ಕಾಗಿ. ಇಷ್ಟಾದರೂ ಕೂಡ ಮೂಡಾದಲ್ಲಿ ಯಾವುದೇ ಕೆಲಸಗಳು ಆಗ್ತಿಲ್ಲ. ಕಾರಣ, ನಗರಾಭಿವೃದ್ಧಿ ಸಚಿವರು ಆದೇಶ ಹೊರಡಿಸಿದ್ದು, ಪ್ರತಿಯಾಗಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಯವರು ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ ಕೆಲಸಗಳಾಗ್ತಿಲ್ಲ. ಹೀಗೆ ಕೋಟ್ಯಾಂತರ ರೂಪಾಯಿ ಈಗಾಗಲೇ ಅವ್ಯವಹಾರ ಕಂಡುಬಂದು ನಷ್ಟದಲ್ಲಿರುವಂತಹ ಮೂಡಾದಲ್ಲಿ ಈಗ ಮತ್ತಷ್ಟು ನಷ್ಟಗಳು ಎದುರಾಗ್ತಿವೆ. ಆ ಮೂಲಕ ಇಲ್ಲಿನ ಸಿಬ್ಬಂದಿಗಳು ಕೂಡ ಮೌನಕ್ಕೆ ಜಾರಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಬೇರೆ ಬೇರೆ ಭಾಗಗಳಲ್ಲಿ ಮನೆಯ ಟೌನ್ ಪ್ಲಾನಿಂಗ್ ಆಗ್ಬೋದು, ನಕ್ಷೆಗಳಾಗ್ಬೋದು, ಕಂದಾಯ ಆಗ್ಬೋದು, ಯಾವುದನ್ನು ಕೂಡ ಕಟ್ಟಿಸ್ಕೊಳ್ಳಿಕ್ಕೆ ಕೂಡ ಯಾರು ಕೂಡ ಮುಂದೆ ಬರ್ತಿಲ್ಲ. ಅದರಿಂದಾಗಿ ನಾಗರಿಕರು ಕೂಡ ಪರದಾಡ್ತಿದ್ದಾರೆ. ಆ ಮೂಲಕ ಮೈಸೂರು ಮೂಡ ಸದ್ಯ ಸ್ಮಶಾನದಂತೆ ಕಾಣ್ತಿದೆ. ಯಾವುದೇ ಕಾರ್ಯಚಟುವಟಿಕೆಗಳು ಇಲ್ಲದೆ ಸಿಬ್ಬಂದಿಗಳು ಕಾಲಹರಣವನ್ನು ಮಾಡಿ ಮನೆಗೆ ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.